ಇಂದಿನ ಪಾಠದ ಹೆಸರು ಭಾಗ್ಯಶಿಲ್ಪಿಗಳು. ಈ ಪಾಠದಲ್ಲಿ ಎರಡು ಪ್ರಮುಖ ಪಾತ್ರಗಳು ಅಥವಾ ಅವರ ಕೆಲಸ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ. ಪ್ರಮುಖ ವ್ಯಕ್ತಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಮಕ್ಕಳೇ. ಈ ಪಾಠದ ಲೇಖಕರ ಹೆಸರು ಏನಂತ ನೋಡೋಣ. DS ಜಯಪ್ಪಗೌಡ ಈ ಪಾಠದ ಲೇಖಕರಾಗಿರ್ತಾರೆ. ಇವರು 1947 ಚಿಕ್ಕಮಗಳೂರು ಜಿಲ್ಲೆಯ ಮೂಡ್ಗೆರೆ ತಾಲೂಕಿನ ದಾರದಹಳ್ಳಿಯವರು. ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. ಇತಿಹಾಸ ಭಾಷಾಂತರ ವಿಷಯದಲ್ಲಿ ಇವರು ಮಹತ್ವವಾದ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಇವೆಲ್ಲ ಇವರ ಪ್ರಮುಖ ಕೃತಿಗಳಾಗಿರ್ತವೆ. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಈ ಕೃತಿಗೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಮಕ್ಕಳೇ, ನಾನು ಆಗ್ಲೇ ಹೇಳ್ದಾಗೆ ಇಬ್ಬರು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಲೇಖಕರು. ಆ ಮೊದಲನೇ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು ಮೈಸೂರು ಸಂಸ್ಥಾನದ ರಾಜಸಂತತಿಯ 24ನೇ ರಾಜರಾಗಿರ್ತಾರೆ. 1902ರಿಂದ 1940ರವರೆಗೆ ಇವರು ಮೈಸೂರು ಸಂಸ್ಥಾನವನ್ನ ಆಳಿರ್ತಾರೆ. ಇವರು 10 ವರ್ಷದ ಬಾಲಕರಾಗಿದ್ದಾಗಲೇ ಇವರಿಗೆ ಪಟ್ಟಾಭಿಷೇಕ ಆಗತ್ತೆ. ಅಂದ್ರೆ 1895ರಲ್ಲಿ ಇವರಿಗೆ ಪಟ್ಟಾಭಿಷೇಕವಾಗತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 10 ವರ್ಷದ ಬಾಲಕರಾದ ಕಾರಣದಿಂದ ಮೈಸೂರು ಸಂಸ್ಥಾನದ ಮಹಾರಾಣಿ ವಾಣಿ ವಿಲಾಸರವರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಈ ರಿಜೆಂಟರ್ ಆಗಿ ಆಡಳಿತವನ್ನ ನಡೆಸ್ತಾರೆ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಉನ್ನತ ಶಿಕ್ಷಣವನ್ನ ಕೊಡ್ತಾರೆ, ಆಡಳಿತಕ್ಕೆ ತರಬೇತಿಗಳನ್ನ ಅವರು ಕೊಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1902 ಆಗಸ್ಟ್ 8ರಂದು ಮೈಸೂರು ಸಂಸ್ಥಾನದ ಆಡಳಿತವನ್ನ ವಹಿಸಿಕೊಂಡರು. ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಇವರ ಸಹಕಾರದಿಂದ, ಇವರ ಒಂದು ಮಾರ್ಗದರ್ಶನದಿಂದ ಸರ್ವತೋಮುಖ ರಾಜ್ಯವನ್ನ ಅಭಿವೃದ್ಧಿಯನ್ನ ಇವರು ಮಾಡ್ತಾರೆ. ಭರತ ಖಂಡದಲ್ಲಿ ಯಾವ ಸಂಸ್ಥೆಯೂ ಕಾಣದಂತಹ ಒಂದು ಅಭಿವೃದ್ಧಿಯನ್ನ ಈ ಮೈಸೂರು ಸಂಸ್ಥಾನ ಕಾಣಿತು ಅಂತ ಹೇಳಿ ಇಲ್ಲಿ ಹೇಳಲಾಗತ್ತೆ. ಮೈಸೂರು ಸಂಸ್ಥಾನವು ಮಾದರಿ ಮೈಸೂರು ಎಂದು ಹೆಸರು ಪಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಮನೆತನದವರಾಗಿದ್ರು. ಹಾಗೇನೆ ಅವರ ಆಡಳಿತದ ಸಮಯದಲ್ಲಿ ಅವರಿಗೆ ಜನರು ಸಭೆಗೆ ಭಾಗವಹಿಸಬೇಕು ಅಂತ ಹೇಳಿ ಬಹಳ ಆಸೆ ಇತ್ತು. ಆದ್ರೆ ಅಲ್ಲಿವರೆಗೆ ಅದು ಅಂದ್ರೆ ನಿಜವಾದ ಜನಪ್ರತಿನಿಧಿ ಒಂದು ಸಭೆ ಆಗಿರ್ಲಿಲ್ಲ. ಇವರ ಆಡಳಿತ ಬಂದ ಮೇಲೆ ಅದು ನಿಜವಾದ ಜನರ ಪ್ರತಿನಿಧಿ ಸಭೆಯಾಗಿ ಮಾರ್ಪಟ್ಟಿತು. 1923ರಲ್ಲಿ ಹೊಸ ಕಾನೂನನ್ನ ಇವರು ಜಾರಿಗೆ ತಂದ್ರು. ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಕೂಡ ಮಾಡಿದ್ರು. ಪ್ರಜಾತಂತ್ರದ ದೃಷ್ಟಿಯಿಂದ ಇದು ಭಾರತದಲ್ಲೇ ಮಾದರಿ ಸಂಸ್ಥೆಯಾಗಿ ಕೆಲಸವನ್ನ ಪ್ರಾರಂಭಿಸಿತು. ಈ ಪ್ರಜಾಪ್ರತಿನಿಧಿ ಸಭೆಯು ಜೂನ್ 1 ಮಹಾರಾಜರ ವರ್ಧಂತಿ ಮತ್ತು ಅಕ್ಟೋಬರ್ 2 ದಸರಾ ಮಹೋತ್ಸವದ ಸಮಯದಲ್ಲಿ ನಡೀತಾ ಇತ್ತು. ವರ್ಷಕ್ಕೆ 2 ಬಾರಿ ನಡೀತಾ ಇತ್ತು. ಈ ಸಭೆಯಲ್ಲಿ ಈ ವಾರ್ಷಿಕ ಆಯವ್ಯಯ ಹಾಗೆ ಪ್ರಶ್ನೋತ್ತರಗಳು, ತರಾವು ಮಂಡನೆಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ತಾ ಇದ್ರು. ಈ ಜನಪ್ರತಿನಿಧಿ ಸಭೆಯಲ್ಲಿ 275 ಸದಸ್ಯರು ಇರ್ತಾ ಇದ್ರು. ಈ ಸಭೆಯಲ್ಲಿ ಜನರಿಂದನೇ ಆಯ್ಕೆಗೊಂಡಂತಹ ವ್ಯಕ್ತಿಗಳು ಬಹಳಷ್ಟು ಇದ್ರು. 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನ್ಯಾಯ ವಿಧಾಯಕ ಎಂಬ ಸಭೆಯನ್ನು ಸ್ಥಾಪಿಸಿದರು. ಇದರಲ್ಲಿ 50 ಸದಸ್ಯರಿದ್ರೆ ಅದರಲ್ಲಿ 22 ಸದಸ್ಯರು ಆಯ್ಕೆಗೊಂಡವರೇ ಆಗಿರ್ತಿದ್ರು. ಈ ನ್ಯಾಯ ವಿಧಾಯಕ ಅನ್ನೋ ಸಭೆಯು ಈ ವಿಧಾನ ಪರಿಷತ್ ರಾಜ್ಯಸಭೆಗಳ ರೀತಿಯಲ್ಲಿ ಮೇಲ್ಮನೆಯಂತೆ ಕೆಲಸ ಮಾಡುತ್ತಿತ್ತು. ಯಾವುದೇ ಒಂದು ಕಾನೂನನ್ನ ಜಾರಿಗೊಳಿಸಬೇಕು ಅಂತ ಹೇಳಿದ್ರು ಇಲ್ಲಿರುವ ಸದಸ್ಯರ ಆ ಸಭೆಯ ಒಪ್ಪಿಗೆ ಇಲ್ಲದೆ ಅದು ಜಾರಿಗೆ ಬರ್ತಾ ಇರಲಿಲ್ಲ. ಹಾಗೇನೆ ಸರ್ಕಾರದ ಒಂದು ಆಯವ್ಯಯ ಅಂದ್ರೆ ಖರ್ಚುಗಳನ್ನ ಕಡಿಮೆ ಮಾಡುವ ಅಧಿಕಾರ ಕೂಡ ಈ ಸಭೆಗೆ ಇತ್ತು.
ಈ ಸಭೆ ಬೆಂಗಳೂರಿನಲ್ಲಿ ವರ್ಷಕ್ಕೆ 2 ಸಲ ನಡೀತಿತ್ತು, ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಒಂದು ಅವಧಿಯಲ್ಲಿ, ಆಡಳಿತದ ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ರಚನೆಯಾಯಿತು. ಈ ಮೂಲಕ ಆಡಳಿತವು ವಿಕೇಂದ್ರಗೊಂಡಿತು. ಹಾಗೆ ನಗರ ಪಾಲಿಕೆಗಳು, ಗ್ರಾಮ ಪಂಚಾಯತಿಗಳು ಅವರವರ ಕಾರ್ಯಗಳನ್ನ ನಿರ್ವಹಿಸತೊಡಗಿದರು. ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಲಭ್ಯ, ಪ್ರಯಾಣ ಸೌಲಭ್ಯ ಈ ರೀತಿ ಮೊದಲಾದ ಸ್ವಯಂ ಆಡಳಿತ ಕ್ಷೇತ್ರಗಳನ್ನ ರೂಪುಗೊಂಡಿದ್ರು. ಹಾಗೆ ಮೈಸೂರನ್ನ ಮಾದರಿ ಮೈಸೂರನ್ನಾಗಿ ಮಾಡಿದ್ದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆಯುತ್ತಾರೆ. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಿಗಳಿಗೆ ಇವರು ಪ್ರೋತ್ಸಾಹವನ್ನ ನೀಡ್ತಾ ಇದ್ರು. ಹಾಗೇನೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕೂಡ ಇವರು ಪ್ರಾರಂಭಿಸಿದರು. ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ತರೀಕೆರೆ, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಆನಂದಪುರ ಈ ಎಲ್ಲ ಪ್ರದೇಶಗಳಲ್ಲಿ ರೈಲು ಮಾರ್ಗವನ್ನ 1931ರಲ್ಲಿ ರಚಿಸಲ್ಪಡಲಾಯಿತು. 1900ರಲ್ಲಿ ಶಿವನ ಸಮುದ್ರದ ಹತ್ತಿರ ಕಾವೇರಿ ನದಿಯ ಜಲವಿದ್ಯುತ್ ಕೇಂದ್ರವು ಮಾರ್ಪಾಡಾಯಿತು. ಹಾಗೆ ಏಷ್ಯಾ ಖಂಡದಲ್ಲಿ ಇದು ಮೊದಲ ಜಲವಿದ್ಯುತ್ ಕೇಂದ್ರವಾಗಿ ಕೂಡ ರಚಿಸಲ್ಪಟ್ಟಿದೆ. 1907ರಲ್ಲಿ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಹಾಗೂ 1911ರಲ್ಲಿ ಕೃಷ್ಣ ಸಾಗರ ನಿರ್ಮಾಣವಾಯಿತು. ಉಚಿತ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಕೂಡ ಇವರ ಕಾಲದಲ್ಲೇ ಆರಂಭವಾಯಿತು. ಇವರ ಒಂದು ಆಡಳಿತದಲ್ಲಿ ಕೆಲವು ಕಾನೂನುಗಳು ಜಾರಿಗೆ ಬಂದ್ವು. ಅದ್ಯಾವ್ದಂತ ಹೇಳಿದ್ರೆ 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ, 1910ರಲ್ಲಿ ಬಸವಿ ಪದ್ಧತಿ ರದ್ದು, ಗೆಜ್ಜೆ ಪೂಜೆಯ ಸಂಪೂರ್ಣ ನಿರ್ಮೂಲನೆ, 1936ರಲ್ಲಿ ವೇಶ್ಯ ಪದ್ಧತಿಯನ್ನ ತಡೆಗಟ್ಟುವ ಕಾಯ್ದೆ, ವಿಧವಾ ಮರು ವಿವಾಹ ಕಾಯ್ದೆ, ಹಾಗೇನೆ ಸ್ತ್ರೀಯರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡುವಂತಹ ಜಾರಿ ಕೂಡ ಇಲ್ಲಿ ಬಂತು. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ರದ್ದು, 1919ರಲ್ಲಿ ಮಾಧ್ಯಮಿಕ ಶಾಲೆಗಳಲ್ಲಿ ಶುಲ್ಕ ರದ್ದು, ಹಾಗೆ 1927ರಲ್ಲಿ ಸ್ತ್ರೀಯರಿಗೆ ಮೊದಲ ಬಾರಿಗೆ ಮತದಾನದ ಹಕ್ಕು, 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ, 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, 1918ರಲ್ಲಿ ಗ್ರಾಮ ಪಂಚಾಯತ್ ಕಾಯ್ದೆ. ಈ ಎಲ್ಲ ಕಾಯ್ದೆಗಳ ಮೂಲಕ ಇವರು ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿದರು. ಈಗಾಗಲೇ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾರ್ಯ ಸಾಧನೆಗಳ ಬಗ್ಗೆ ತಿಳ್ಕೊಂಡಿದೀವಿ. ಈಗ ಈ ಪಾಠದಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇವರ ಬಗ್ಗೆನೂ ನಾವು ಈಗ ತಿಳ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭವೊಂದು ನಡೆಯಿತು. ಆ ಸಮಾರಂಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಇವರು ಕೂಡ ಭಾಗವಹಿಸಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ದೂಷಣೆಯನ್ನ ಮಾಡ್ತಾರೆ, ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಭಾರತೀಯರು ಹೆಚ್ಚು ಮಾತನಾಡುತ್ತೀರಾ, ನುಡಿದಂತೆ ನಡೆಯುವುದಿಲ್ಲ ಅಂತ ಹೇಳಿ. ತದನಂತರ ಅವರೇ ಹೇಳ್ತಾರೆ, ಈ ಮಾತು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಹೊರತುಪಡಿಸಾಗಿದೆ ಅಂತ. ಅಂದ್ರೆ ಹೊರತುಪಡಿಸಲಾಗಿದೆ ಅಂತ ಹೇಳಿದ್ರೆ ಈ ಮಾತು ಅವ್ರಿಗೆ ಅನ್ವಯಿಸುವುದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಸರ್ ಎಂ ವಿ ಅವರು ಕೆಲಸ ಜಾಸ್ತಿ, ಮಾತು ಕಡಿಮೆ. ಈ ಮಾತು ಅಕ್ಷರಶಃ ನಿಜ ಮಕ್ಕಳೇ. ಯಾಕಂತ ಹೇಳಿದ್ರೆ ಸರ್ ಎಂ ವಿ ಅವರ ಸಾಧನೆಗಳು ಬಹಳ ದೊಡ್ಡದು. ಅವರು ಮಾತನ್ನ ಕಡಿಮೆ ಆಡ್ತಾ ಇದ್ರು, ಕೆಲಸವನ್ನ ಜಾಸ್ತಿ ಮಾಡ್ತಾ ಇದ್ರು. ಅವರು ಭಾರತದ ಆಧುನಿಕತೆಯ ಹರಿಕಾರರಾಗಿದ್ರು. ಅವರ ಒಂದು ದೂರದೃಷ್ಟಿ, ಯಥಾಸ್ಥಿತಿಯ ಚಿಂತನೆ, ವೈಜ್ಞಾನಿಕ ದೃಷ್ಟಿ, ಯೋಜನೆ, ದಕ್ಷ ಆಡಳಿತಗಳ ಮೂಲಕ ನವ ರಾಷ್ಟ್ರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ರು. ಸರ್ ಎಂ ವಿ ಅವರು 1860 ಸೆಪ್ಟೆಂಬರ್ 15ರಂದು ಜನಿಸ್ತಾರೆ. ಇವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿಯ ಹೆಸರು ವೆಂಕಟಲಕ್ಷ್ಮಮ್ಮ. ಇವರು ಎರಡನೇ ಮಗ ಆಗಿರ್ತಾರೆ. ಹಾಗೆ ಇವರ ಪೂರ್ವಿಕರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗಡಂ ಎಂಬ ಅಗ್ರಹಾರದವರಾಗಿರ್ತಾರೆ.
ಇವರು ಕರ್ನಾಟಕಕ್ಕೆ ಬಂದಿರ್ತಾರೆ. ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದ ಹತ್ತಿರ ಇರುವ ಮುದ್ದೇನಹಳ್ಳಿ ಅಲ್ಲಿ ನೆಲೆಸಿರ್ತಾರೆ. ಇವರ ಒಂದು ಮನೆತನಕ್ಕೆ ಮೋಕ್ಷಗಡಂ ಎಂಬ ಒಂದು ಹೆಸರು ಆಗ್ಲಿಂದನೂ ಇರತ್ತೆ. ಇವರ ತಾಯಿಗೆ ಅವರ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದಿ ಉನ್ನತ ವ್ಯಕ್ತಿಗಳಾಗಬೇಕು ಅಂತ ಒಂದು ಆಸೆ ಕೂಡ ಇರತ್ತೆ. ಹಾಗೇನೆ ಸರ್ ಎಂ ವಿ ಅವರು ಅವರ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸ್ತಾರೆ. ಅವರ ಸೋದರ ಮಾವ ಆಗಿರ್ತಕ್ಕಂಥ ಎಚ್ ರಾಮಯ್ಯ ಇವರ ಒಂದು ಮಾರ್ಗದರ್ಶನ ಸಹಕಾರದಿಂದ ಅವರು ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ. ತದನಂತರ ಬೆಂಗಳೂರಿನಲ್ಲಿ ವೆಸ್ಲಿಯನ್ ಎಂಬ ಒಂದು ಪ್ರೌಢಶಾಲೆಯಲ್ಲಿ ಇವರು ಪ್ರಾಥಮಿಕ ಒಂದು ಎಜುಕೇಶನ್ ಮುಗಿಸ್ತಾರೆ. ಹಾಗೆ ಸೆಂಟ್ರಲ್ ಕಾಲೇಜ್ನಲ್ಲಿ ಇಂಟರ್ಮೀಡಿಯೇಟ್ ಮತ್ತು BA ಪದವಿಯನ್ನ ಕೂಡ ಇವರು ಪಡ್ಕೊಳ್ತಾರೆ.